ಕೊಪ್ಪಳ ತಾಲೂಕು ಹಿರೇಬಗನಾಳ ಗ್ರಾಮದಲ್ಲಿ ಏಪ್ರಿಲ್ 27ರಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸ್ವಾಭಿಮಾನ ಸಂಘ ರಿಜಿಸ್ಟರ್ಡ್ ವತಿಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಕಂಚಿನ ಮೂರ್ತಿ ಅನಾವರಣ ಹಾಗೂ ಸಾಮೂಹಿಕ ವಿವಾಹ ಕಾರ್ಯಕ್ರಮ ನಡೆಯಿತು. ಮೊದಲು ಕೊಪ್ಪಳ ಶ್ರೀ ಅಭಿನವ ಶ್ರೀ ಗವಿಸಿದ್ದೇಶ್ವರ ಮಹಾಪೂಜ್ಯರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಕಂಚಿನ ಮೂರ್ತಿಯನ್ನು ಅನಾವರಣಗೊಳಿಸಿ ಬಳಿಕ ಸರಳ ಸಾಮೂಹಿಕ ವಿವಾಹದಲ್ಲಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟ ನೂತನ 9 ಜೋಡಿಗಳನ್ನು ಆಶೀರ್ವದಿಸಿದರು. ಈ ಕಾರ್ಯಕ್ರಮದಲ್ಲಿ ಕೊಪ್ಪಳದ ಜನಪ್ರಿಯ ಶಾಸಕರಾದ ರಾಘವೇಂದ್ರ ಇಟ್ನಾಳ್, ಸಹೋದರರಾದ ರಾಜಶೇಖರ್ ಇಟ್ನಾಳ್, ಸಂಸದರಾದ ಹೇಮಲತಾ ನಾಯಕ್, ಬಿಜೆಪಿಯ ನಿಕಟಪೂರ್ವ ಅಭ್ಯರ್ಥಿ ಬಸವರಾಜ ಕ್ಯಾವತ್ಕರ್, ಜೆಡಿಎಸ್ ರಾಜ್ಯ ಕೋರ ಕಮಿಟಿಯ ಸದಸ್ಯರಾದ ಸಿವಿಸಿ ಚಂದ್ರಶೇಖರ್ ಕೊಪ್ಪಳ, ಸಮಾಜ ಸೇವಕರಾದ ವೆಂಕಟೇಶ್ ಬಾರ್ಕೇರ್, ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಗುಳ್ಳಪ್ಪ ಹಲಿಗೇರಿ, ಗಣೇಶ್ ಹೊರತಟ್ನಾಳ್, ಮಲ್ಲ ಪೂಜಾರ್, ಗ್ರಾಮದ ಹಿರಿಯರಾದ ಮಲ್ಲಿಕಾರ್ಜುನ್ ಹಿರೇಮಠ್, ಹನುಮಂತಪ್ಪ ಗೌಡ್ರು, ಪೊಲೀಸ್ ಪಾಟೀಲ್, ಶಿವಪುತ್ರಪ್ಪ ಮಲ್ಯದ, ರವಿಚಂದ್ರ ದೇವರಮನೆ, ಯುವರಾಜ್ ಹೊಸಮನಿ, ಧರ್ಮರಾಜ ದೇವರಮನೆ, ಗವಿಸಿದ್ದಪ್ಪ ವದ್ನಾಳ್, ಮಂಜುನಾಥ್ ಪೂಜಾರ್, ಫಕೀರಪ್ಪ ದೊಡ್ಡಮನಿ, ಗವಿಸಿದ್ದಪ್ಪ ಎನ್ಪುಟ್ಕಿ, ಗವಿಬೋರಿನ್, ಜಗದೀಶ್ ಕೆರಳ್ಳಿ, ಫಕೀರಸ್ವಾಮಿ ಕರ್ಕೇಳಿ, ಮಂಜುನಾಥ್ ಮುದ್ದಡಗಿ, ಶಿವಣ್ಣ ಕನಕಾಪುರ, ಮಲ್ಲನಗೌಡ ಪೊಲೀಸ್ ಪಾಟೀಲ್ ಹಾಗೂ ಊರಿನ ಗುರು ಹಿರಿಯರು, ಯುವಕರು ಭಾಗಿಯಾಗಿದ್ದರು. ಉದಯ್ ಕುಮಾರ್, ಕೆಳಗಿನ ಮನಿ, ಕೊಪ್ಪಳ. ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ.